ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಡೆಪ್ಯೂಟಿ ಮ್ಯಾನೇಜರು ಪೋಸ್ಟ್ ಅಸಿಸ್ಟೆಂಟ್ ಗ್ರೇಡು 1 ಈ ಒಂದು ಪೋಸ್ಟ್ಗಳಿಗೆ ಯಾವುದು ವೇಕೆನ್ಸಿ ಕರೆದಿದ್ದಾರೆ ಆ ಒಂದು ವೇಕೆನ್ಸಿಗಳನ್ನ ನಿಮಗೆ ತಿಳಿಸ್ಕೊಡಕ್ ಬಂದಿದೆ ಸ್ನೇಹಿತರೆ. BRB NMPL ರಿಕ್ರೂಟ್ಮೆಂಟ್ 2025 ಓಕೆನಾ. ಸೊ ಇದು ಏನಿದು ಅಂತ ಹೇಳ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಸ್ನೇಹಿತರೆ. 88 ವೇಕೆನ್ಸಿಗಳನ್ನ ಕರೆದಿದ್ದಾರೆ. ಡೆಪ್ಯೂಟಿ ಮ್ಯಾನೇಜರ್ ಪ್ರೊಸೆಸ್ ಅಸಿಸ್ಟೆಂಟ್ ಗ್ರೇಡ್ 1 ಟ್ರೈನಿ ಪೋಸ್ಟ್ ಗೆ ಕರೆದಿದ್ದಾರೆ ಸ್ನೇಹಿತರೆ ಓಕೆನಾ. ಸೊ ಲಾಸ್ಟ್ ಡೇಟ್ ಬಂದು 31/8/2025 ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆನಾ. ಸೊ ಇದು ಏನಪ್ಪಾ ಇದು ಅಂದ್ರೆ ಭಾರತೀಯ ರಿಸರ್ವ್ ಬ್ಯಾಂಕ್ ನೋಟ್ ಮುದ್ರಣ ಪ್ರೈವೇಟ್ ಲಿಮಿಟೆಡ್ ಏನು ನಮಗೆ ನೋಟ್ ಸಿಗ್ತಾ ಇದೆ. ಸೊ ಈ ನೋಟ್ ನ ಮುದ್ರಣೆ ಮಾಡುವಂತಹ ಕಂಪನಿ ಸ್ನೇಹಿತರೆ. ಇದು ಭಾರತೀಯ ರಿಸರ್ವ್ ಬ್ಯಾಂಕ್ ನೋಟ್ ಮುದ್ರನ್ ಪ್ರೈವೇಟ್ ಲಿಮಿಟೆಡ್. ಇದು ಪ್ರೈವೇಟ್ ಲಿಮಿಟೆಡ್ ಏನಕ್ಕಾಗಿದೆ ಅಂದ್ರೆ PSU ಆಗಿದೆ ಸ್ನೇಹಿತರೆ ಇದು. ಸೊ ಇದನ್ನ ಗೌರ್ಮೆಂಟ್ ಅವರೇ ಅಂಡರ್ಟೇಕಿಂಗ್ ಮಾಡ್ತಾ ಇರೋಂಥದ್ದು ಓಕೆನಾ. ಸೊ ಇದನ್ನ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೋಬಹುದಾಗಿರುತ್ತೆ. ಸೊ ಗೌರ್ಮೆಂಟ್ ಹುದ್ದೆಗಳೇ ಇದು ಓಕೆನಾ. ಸೊ ಎನಿ ಗ್ರಾಜುಯೇಟ್ ಡಿಪ್ಲೊಮೊ ITI ಅಥವಾ 10th ಪಾಸ್ ಆಗಿರೋರು ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ ಓಕೆನಾ. ಸೊ ಲಾಸ್ಟ್ ಡೇಟ್ ಬಂದು 30ನೇ ತಾರೀಕು 8/2025 ಲಾಸ್ಟ್ ಡೇಟ್ ಇದೆ. ಡೆಪ್ಯೂಟಿ ಮ್ಯಾನೇಜರ್ಗೆ ನೋಡಿ 24 ಹುದ್ದೆಗಳಿದೆ. ಪ್ರೋಸೆಸ್ ಅಸಿಸ್ಟೆಂಟ್ ಗ್ರೇಡ್ 1 64 ಇದಾವೆ ಸ್ನೇಹಿತರೆ ಓಕೆನಾ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಏಜ್ ಲಿಮಿಟ್ ನೋಡೋದಾದ್ರೆ 18ರಿಂದ 31 ಏಜ್ ಲಿಮಿಟ್ ಇದೆ ಸ್ನೇಹಿತರೆ. ಹಾಗೆ ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇದೆ ಸ್ನೇಹಿತರೆ. ಡೆಪ್ಯೂಟಿ ಮ್ಯಾನೇಜರ್ಗೆ ಫೀಸ್ ಬಂದು ಜನರಲ್ OBC ಮತ್ತೆ ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ 600 ರೂಪಾಯಿ ಇದೆ. ಹಾಗೆ SC ST PWD ಆಗಿದ್ರೆ ಯಾವುದೇ ರೀತಿಯ ಫೀ ಇಲ್ಲ ಸ್ನೇಹಿತರೆ. ಪ್ರೋಸೆಸ್ ಅಸಿಸ್ಟೆಂಟ್ ಗ್ರೇಡ್ 1 ಜನರಲ್ OBC ಮತ್ತೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಆಗಿದ್ರೆ 400 ರೂಪಾಯಿ. SC ST PWD ಆಗಿದ್ರೆ ಯಾವುದೇ ರೀತಿಯ ಫೀ ಇಲ್ಲ ಸ್ನೇಹಿತರೆ. ಆನ್ಲೈನ್ ಮುಖಾಂತರ ಫೀನ ಪೇ ಮಾಡಬೇಕಾಗಿರುತ್ತೆ. ಹಾಗೆ ಸ್ಯಾಲ್ರಿ ನೋಡೋದಾದ್ರೆ ಡೆಪ್ಯೂಟಿ ಮ್ಯಾನೇಜರ್ಗೆ 56,000 ರೂಪಾಯಿ ಸ್ಟಾರ್ಟಿಂಗ್ ಸ್ಯಾಲ್ರಿ ಇದೆ. ಅದ್ರ ಜೊತೆಗೆ ಅಲೋಯನ್ಸ್ ಕೂಡ ಸಿಗುತ್ತೆ ಸ್ನೇಹಿತರೆ. ಟೋಟಲ್ 90,000 1 ಲಕ್ಷದವರೆಗೂ ಸಿಗುತ್ತೆ. ಪ್ರೋಸೆಸ್ ಅಸಿಸ್ಟೆಂಟ್ ಗ್ರೇಡ್ಗೆ ಬೇಸಿಕ್ ಪೇ ಬಂದು 24,000 ರೂಪಾಯಿ ಇದೆ ಸ್ನೇಹಿತರೆ. ಸೊ ಅವ್ರದ್ದು ಎಲ್ಲದು ಅಲೋಯನ್ಸ್ ಮತ್ತೆ ಬೆನಿಫಿಟ್ಸ್ ಸೇರಿದ್ರೆ ಇದು ಒಂದು 50,000 ರೂಪಾಯಿವರೆಗೂ ಸ್ಯಾಲ್ರಿ ಸಿಗುತ್ತೆ ಸ್ನೇಹಿತರೆ ಓಕೆನಾ. ಸೊ ಇದು ಹೆಂಗಪ್ಪ ಸೆಲೆಕ್ಷನ್ ಪ್ರೋಸೆಸ್ ಅಂತ ಹೇಳೋದಾದ್ರೆ ರಿಟರ್ನ್ ಟೆಸ್ಟ್ ಇದೆ, ಸ್ಕಿಲ್ ಟೆಸ್ಟ್ ಇದೆ, ಟ್ರೇಡ್ ಟೆಸ್ಟ್ ಮತ್ತೆ ಇಂಟರ್ವ್ಯೂ ಇರುತ್ತೆ ಡೆಪ್ಯೂಟಿ ಮ್ಯಾನೇಜರ್ಗಳಿಗೆ ಓಕೆನಾ. ಹಾಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ ಸ್ನೇಹಿತರೆ. ಸೊ ಇದಿಷ್ಟು ನೀವು ಕಂಪ್ಲೀಟ್ ಮಾಡಿದ್ರೆ ಸೆಲೆಕ್ಷನ್ ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ ಓಕೆನಾ. ಸೊ ಇದಕ್ಕೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳೋದಾದ್ರೆ ಫೋಟೋ ಬೇಕಾಗಿರುತ್ತೆ, ಸಿಗ್ನೇಚರ್ ಬೇಕಾಗಿರುತ್ತೆ, ಕ್ಯಾಶ್ ಇನ್ಕಮ್ ಸರ್ಟಿಫಿಕೇಟ್ಸ್ ಬೇಕಾಗಿರುತ್ತೆ, ಮತ್ತೆ ನಿಮ್ಮ ಎಲ್ಲ ಎಜುಕೇಶನ್ ಸರ್ಟಿಫಿಕೇಟ್ಸ್ ಬೇಕಾಗಿರುತ್ತೆ ಮತ್ತು ನಿಮ್ಮ ಆಧಾರ್ ಕಾರ್ಡ್ ಬೇಕಾಗಿರುತ್ತೆ. ಇದಿಷ್ಟು ಇಟ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ ಓಕೆನಾ. ಸೊ ಅಪ್ಲೈ ಆನ್ಲೈನ್ ಅಂತ ಏನಿದೆ ಈ ಲಿಂಕ್ ನ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಅಪ್ಲೈ ಮಾಡಬಹುದಾಗಿರುತ್ತೆ ಓಕೆನಾ. ಅದಾದ ನಂತರ ನೀವು ನೋಟಿಫಿಕೇಶನ್ ಕೂಡ ಚೆಕ್ ಮಾಡ್ಕೋಬಹುದು. ಸೊ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಫುಲ್ ಡೀಟೇಲ್ ಆಗಿ ಕೊಟ್ಟಿರ್ತಾರೆ. ಭಾರತೀಯ ರಿಸರ್ವ್ ಬ್ಯಾಂಕ್ ನೋಟ್ ಮುದ್ರಣ ಪ್ರೈವೇಟ್ ಲಿಮಿಟೆಡ್ ಕಾರ್ಪೊರೇಟ್ ಆಫೀಸ್ ಬೆಂಗಳೂರು ಓಕೆನಾ. ಸೊ ಡೆಪ್ಯೂಟಿ ಮ್ಯಾನೇಜರ್ ಮತ್ತೆ ಪ್ರೊಸೆಸ್ ಅಸಿಸ್ಟೆಂಟ್ ಗ್ರೇಡ್ 1 ಕರೆದಿರುವಂತದ್ದು ಇದು. ನೋಡಿ, wholly owned subsidiary of Reserve Bank of India, presently having its press at Mysore in Karnataka and Shalboni in West Bengal with corporate office at Bengaluru. Invites application for willing applicants to post. ಓಕೆನಾ. ಸೊ ಅಂತ ಹೇಳಿದ್ರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಏನಿದೆ 2 ಜಾಗದಲ್ಲಿ ಇದಾವೆ. ಒಂದು ಮೈಸೂರಲ್ಲಿ ಮತ್ತೆ ಒಂದು ವೆಸ್ಟ್ ಬೆಂಗಾಲ್ ಶಲ್ಬೋನಿಯಲ್ಲಿ. ಸೊ ನೋಟ್ ಬ್ಯಾಂಕ್ ಏನು ನೋಟ್ಗಳನ್ನ ಪ್ರಿಂಟ್ ಮಾಡುವಂತಹ ಪ್ರೆಸ್ ರಿಸರ್ವ್ ಬ್ಯಾಂಕ್ ಅಂಡರ್ ಅಲ್ಲೇ ಬರುತ್ತೆ. ಸಬ್ಸಿಡರಿ ಆಗಿರುತ್ತೆ. ಸೊ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೊಟ್ಟಿರೋದು. ಸೊ 30ನೇ ತಾರೀಕು ಒಳಗಡೆ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗಿರುತ್ತೆ ಓಕೆನಾ. ಸೊ ಎಕ್ಸಾಮ್ ಬಂದು ನಿಮ್ಗೆ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಅಲ್ಲಿ ಇರುತ್ತೆ ಸ್ನೇಹಿತರೆ. ಇದನ್ನ ನೀವು ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ನೋಡಿ, ಡೆಪ್ಯೂಟಿ ಮ್ಯಾನೇಜರ್ ಬಂದು ಪ್ರಿಂಟಿಂಗ್ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್, ಜನರಲ್ ಅಡ್ಮಿನಿಸ್ಟ್ರೇಟಿವ್ ಇರುವಂತಹ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಅಂದ್ರೆ ಡಿಗ್ರಿ ಆಗಿರುವಂತವ್ರು ಓಕೆನಾ. ಪ್ರೋಸೆಸ್ ಅಸಿಸ್ಟೆಂಟ್ ಟ್ರೈನಿ ಆಗಿರೋರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಯಾರ್ಯಾರಿಗೆ ಎಷ್ಟೆಷ್ಟು ಪೋಸ್ಟ್ ಇದೆ ಅಂತ ಹೇಳ್ಬಿಟ್ಟು ಫುಲ್ ಡೀಟೇಲ್ ಆಗಿ ಈ ಒಂದು ಟೇಬಲ್ ಅಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ, ಚೆಕ್ ಮಾಡ್ಕೋಬಹುದು ಓಕೆನಾ. ಹಾಗೆ ನೀವು ಹ್ಯಾಂಡಿಕ್ಯಾಪ್ ಆಗಿದ್ರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಹ್ಯಾಂಡಿಕ್ಯಾಪ್ ಆಗಿರೋರು ಯಾರ್ಯಾರು ಅಂತ ಹೇಳೋದಾದ್ರೆ ನೋಡಿ, ಔಟ್ ಆಫ್ ದ ಅಬೋವ್ ವೇಕೆನ್ಸೀಸ್ process assistant grade trainee post 5 total vacancy are reserved for physical handicaps, orthopedical handicap and hearing impaired ಇರೋರಿಗೆ ಈ ಒಂದು ಪೋಸ್ಟ್ ಗಳನ್ನ ರಿಸರ್ವ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಸ್ನೇಹಿತರೆ ಓಕೆನಾ. ಸೊ
ಆರ್ಥೋಪೆಡಿಕಲ್ ಅಂದ್ರೆ ಸೆಲೆಬ್ರಿಟಿ ಪ್ಲಾಜಾ ಇರೋರು ಅಥವಾ ಲೊಕೋಮೋಟರ್ ಡಿಸಬಿಲಿಟಿ, ಬೋನ್ ಜಾಯಿಂಟ್ಸ್ ಅಥವಾ ಕೈ ಕಾಲು ಇರೋರು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಓಕೆನಾ. ಸೊ ಈ ಎರಡು ಹ್ಯಾಂಡಿಕ್ಯಾಪ್ ಪರ್ಸನ್ಸ್ ಅಪ್ಲೈ ಮಾಡಬಹುದಾಗಿರುತ್ತೆ. ಇನ್ ಮಿಕ್ದವ್ರದ್ದು ಎಲಿಜಿಬಿಲಿಟಿ ಇಲ್ಲ ಸ್ನೇಹಿತರೆ. ಓಕೆನಾ. ಸೊ ನೋಡೋದಾದ್ರೆ ಡೆಪ್ಯೂಟಿ ಮ್ಯಾನೇಜರ್ಗೆ ಎಕ್ಸ್ಟರ್ನಲ್ ಕ್ಯಾಂಡಿಡೇಟ್ಸ್ ಆಗಿರೋರಿಗೆ ಬಿಇ ಬಿಟೆಕ್ ಮಾಡ್ಕೊಂಡಿರ್ಬೇಕು. ಇಂಟರ್ನಲ್ ಕ್ಯಾಂಡಿಡೇಟ್ಸ್ ಆಗಿದ್ರೆ ಬಿಇ ಬಿಟೆಕ್ ಮಾಡ್ಕೊಂಡಿರ್ಬೇಕು ಅಥವಾ ಹ್ಯಾವಿಂಗ್ ಡಿಪ್ಲೊಮಾ ಇನ್ ಪ್ರಿಂಟಿಂಗ್ ಫ್ರಮ್ ಎ ಗೌರ್ಮೆಂಟ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ. ಓಕೆನಾ. ಸೊ ಅಂಡ್ ಶುಡ್ ಪುಟ್ ಇನ್ ಅಟ್ ಲೀಸ್ಟ್ 10 years ಆಫ್ ಸರ್ವಿಸ್ ಇನ್ ಕಂಪನಿ. ಅಂದ್ರೆ ಕಂಪನಿಯಲ್ಲಿ ಕೆಲಸ ಮಾಡಿರುವಂತಹ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಓಕೆನಾ. ಹಾಗೆ ಪೋಸ್ಟ್ ಕೋಡ್ 2, ಇದು ಪೋಸ್ಟ್ ಕೋಡ್ 1 ಆಯ್ತು. ಪೋಸ್ಟ್ ಕೋಡ್ 2 ಮತ್ತೆ ಇದು ಕೂಡ ಬಿಇ ಬಿಟೆಕ್ ಎಲೆಕ್ಟ್ರಿಕಲ್ ಆಗಿರುವಂತವ್ರಿಗೆ, ಹಾಗೆ ಕಂಪ್ಯೂಟರ್ ಸೈನ್ಸ್ ಆಗಿರುವಂತವ್ರಿಗೆ, ಹಾಗೆ ನೋಡಿ ಡೆಪ್ಯೂಟಿ ಮ್ಯಾನೇಜರ್ ಮ್ಯಾನೇಜ್ಮೆಂಟ್ ಆಗಿರೋರು BA BCom ಮಾಡ್ಕೊಂಡಿರೋಂಥವ್ರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಓಕೆನಾ. ಸೊ ಈ ರೀತಿ ಇಂಟರ್ನಲ್ ಎಕ್ಸ್ಟರ್ನಲ್ ಅಂತ ಹೇಳ್ಬಿಟ್ಟು ಡಿವೈಡ್ ಮಾಡಿದ್ದಾರೆ. ಹಾಗೆ ಪ್ರೋಸೆಸ್ ಅಸಿಸ್ಟೆಂಟ್ ಗ್ರೇಡ್ 1ಗೆ ಡಿಪ್ಲೊಮಾ ಮಾಡ್ಕೊಂಡಿರ್ಬೇಕು ಸ್ನೇಹಿತರೆ ಅವರು, ಅಥವಾ ITI ಮಾಡಿರೋರು 10th+ ITI ಮಾಡಿ 2 years ಎಕ್ಸ್ಪೀರಿಯನ್ಸ್ ಇರೋರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಡಿಪ್ಲೊಮಾ ಮಾಡಿಲ್ಲ ಅಂದ್ರೆ, ಡಿಪ್ಲೊಮಾ ಮಾಡಿದ್ರೆ ಡೈರೆಕ್ಟ್ ಡಿಪ್ಲೊಮಾ ಮೇಲೆ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಈ ರೀತಿ ಕಂಪ್ಲೀಟ್ ಆಗಿ ಡೀಟೇಲ್ಸ್ ನ ಕೊಟ್ಟಿದ್ದಾರೆ. ಚೆಕ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ. ಇನ್ನು ಇದ್ರದ್ದು ಫೀ ಹೇಳಿದಾಗೆ 600 to 400 ಇರುತ್ತೆ. ಅದ ನಂತರ ಕಂಪ್ಲೀಟ್ ಡೀಟೇಲ್ಸ್ ಫುಲ್ ಇದೆ. ಅದ ನಂತರ ನೀವು ಏನೇನು ಓದಬೇಕು ಅಂತ ಹೇಳೋದಾದ್ರೆ ರೀಸನಿಂಗು, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ಜನರಲ್ ಇಂಗ್ಲಿಷ್, ಜನರಲ್ ಅವೇರ್ನೆಸ್ 100 ಕ್ವಶನ್ಸ್ ಇರುತ್ತೆ. 100 ಮಾರ್ಕ್ಸ್ ಇರುತ್ತೆ. 70 ನಿಮಿಷ ಇರುತ್ತೆ ಸತ್ರ. ಓಕೆನಾ. ಇದು ಡೆಪ್ಯೂಟಿ ಮ್ಯಾನೇಜರ್ಗೆ. ಮತ್ತೆ ಪ್ರೊಸೆಸ್ ಅಸಿಸ್ಟೆಂಟ್ ಕೂಡ ಸೇಮ್ ರೀಸನಿಂಗ್, ನ್ಯೂಮರಿಕಲ್ ಅಬಿಲಿಟಿ, ಜನರಲ್ ಸೈನ್ಸ್, ಜನರಲ್ ನಾಲೆಜ್. ಸೊ ಇದು 10th ಬೇಸಿಸ್ ಮೇಲೆ ಇರುತ್ತೆ. 100 ಕ್ವಶನ್ಸ್, 100 ಮಾರ್ಕ್ಸ್, 70 ನಿಮಿಷ ಇರುತ್ತೆ. ಓಕೆನಾ. ಸೊ ಇದಿಷ್ಟು ಕ್ಲಿಯರ್ ಮಾಡಿದ ನಂತರ ನಿಮ್ಗೆ ಸ್ಕಿಲ್ ಟೆಸ್ಟ್ ಇರುತ್ತೆ. ಸ್ಕಿಲ್ ಟೆಸ್ಟ್ ಆದ ನಂತರ ಕಾಲ್ ಲೆಟರ್ ಬರುತ್ತೆ ಮತ್ತೆ ಇಂಟರ್ವ್ಯೂಗೆ. ಸೊ ಇಂಟರ್ವ್ಯೂ ಅಟೆಂಡ್ ಮಾಡ್ಬಿಟ್ಟು ಮಾಡ್ಬೋದಾಗಿರುತ್ತೆ. ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಇಂಡಿಯನ್ ಏರ್ ಫೋರ್ಸ್ ಅಲ್ಲಿ ಕರೆದಿದ್ರು ಅಗ್ನಿವೀರ್ ವಾಯುಗೆ, ಅದು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡೋದು. ಬ್ಯಾಂಕ್ ಆಫ್ ಬರೋಡಾದಲ್ಲಿ ಕರೆದಿದ್ದಾರೆ ಮ್ಯಾನೇಜರ್ ಪೋಸ್ಟ್ ಗೆ ಮತ್ತೆ ಅಗ್ರಿಕಲ್ಚರ್ ಆಫೀಸರ್ಗೆ. ಮತ್ತೆ ಏರ್ಪೋರ್ಟ್ ಆಫ್ ಅಥಾರಿಟಿ ಇಂಡಿಯಾದಲ್ಲಿ ಕರೆದಿದ್ದಾರೆ ಸೀನಿಯರ್ ಅಸಿಸ್ಟೆಂಟ್ ಪೋಸ್ಟ್ ಗೆ. ಸೊ ಇದಕ್ಕೂ ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಅದ ನಂತರ NICAL ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಗೆ ಕರೆದಿದ್ದಾರೆ ಸ್ನೇಹಿತರೆ 500 ವೇಕೆನ್ಸಿಗಳು. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡಿದೆ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ನಮ್ಮ ವಾಟ್ಸ್ಆಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಕೂಡ ಜಾಯ್ನ್ ಆಗಬಹುದು. ಅಲ್ಲಿ ಕೂಡ ಲೇಟೆಸ್ಟ್ ಅಪ್ಡೇಟ್ಸ್ ಬಿಡ್ತಾ ಇರ್ತೀವಿ. ಈ ಒಂದು ಪೋಸ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆದಷ್ಟು ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋ ತಿಳಿಸ್ಕೊಡಿದ್ದೆ. ಧನ್ಯವಾದಗಳು.